ಕೆರೆಬೇಟೆ ನಾನು ಆ್ಯಕ್ಚುಲಿ ಟ್ರೈಲರ್ ನೋಡಿದ್ದೆ ಯೂಟ್ಯೂಬಲ್ಲಿ, ಒಂಥರ ಕುತೂಹಲ ಹುಟ್ಟಿಸಿತ್ತು. ಪ್ರೀಮಿಯರ್ಗೆ ಕರೆ ಬಂದಾಗ ಬೇರೆ ಎಲ್ಲ ಕೆಲಸ ಬಿಟ್ಟು ನೋಡೋಣ ಅಂತ ಬಂದೆ. ಯಾಕೆ ಅಂತಂದರೆ ಆ ಒಂದು ಎಂಥ್ಯೂಸಿಯಾಸಮ್ ಇತ್ತು, ಆ ಒಂದು ಕುತೂಹಲ ಹುಟ್ಟಿಸಿತ್ತು. ಮತ್ತು ನೋಡಿದಾಗ ನಿಜವಾಗ್ಲೂ ಡಿಸಪಾಯಿಂಟ್ ಆಗಲಿಲ್ಲ, ಅದ್ಭುತವಾಗಿದೆ. ರಾಜ್ಗುರು ಅವರ ನಿರ್ದೇಶನ ಮೊದಲನೇ ಸಿನಿಮಾ ಅನ್ಸೋದಿಲ್ಲ. ಯಾಕೆಂತಂದರೆ ಅದೊಂದು ತುಂಬ ಕಷ್ಟದ ಕತೆ, ತುಂಬ ಗ್ರಾಮೀಣ ಒಂದು ಸೊಗಡಿನ ಕತೆ, ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನಾಯಕ ನಟ ಗೌರಿ ಶಂಕರ್ ಅವರು ಒಂದು ಆ ಪಾತ್ರಕ್ಕೆ ಯಾವ ಥರ ನ್ಯಾಯ ಒದಗಿಸ್ಬೇಕು ಅದ್ಭುತವಾಗಿ ನ್ಯಾಯ ಒದಗಿಸಿದ್ದಾರೆ. ಆಮೇಲೆ ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ, ಬಿಂದುದು ಅಷ್ಟೇ. ಬಿಂದು ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೆಲ್ಲ ಮೀರಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಮ್ಯೂಸಿಕ್ ಡೈರೆಕ್ಟರು, ಬ್ಯಾಕ್ಗ್ರೌಂಡ್ ಸ್ಕೋರು, ಸಿನಿಮಾಟೋಗ್ರಫಿ ಮತ್ತು ಪ್ರತಿಯೊಂದು ಪಾತ್ರಗಳು ತುಂಬಿದಾರಲ್ಲ. ಇನ್ಫ್ಯಾಕ್ಟ್ ಸಂಪತ್ ಮೈತ್ರಿ ಇರ್ಬೋದು, ಮತ್ತು ಆ ತಾಯಿ ಪಾತ್ರ ಮಾಡಿರೋರು ಇರ್ಬೋದು, ಅಥವಾ ಪ್ರತಿಯೊಂದು ಪಾತ್ರಗಳೂ ಅಷ್ಟೇ ಜೀವ ತುಂಬಿದೆ. ಮತ್ತು ಸಿನಿಮಾ ಒಂದು ಹೊಸ ಪ್ರತಿಭೆಗಳು ಕೂಡಿ ಅವರ ಒಂದು ಎನರ್ಜಿ ಮೆಚ್ಚಬೇಕು. ಮತ್ತು ಈ ಥರ ಒಂದು ಹೊಸ ಪ್ರತಿಭೆಗಳು ಕೂಡಿ ಒಂದು ಕನ್ನಡ ಸಿನಿಮಾ ಮಾಡಿರೋದು ನಾವೆಲ್ಲ ನೋಡಿ ಬೆಳೆಸಬೇಕು, ಅವ್ರಿಗೆಲ್ಲ ಒಂದು ಯಶಸ್ಸನ್ನು ಕೊಡಬೇಕು. ಯಾಕೆಂದರೆ ಈ ಥರ ಯುವ ಪ್ರತಿಭೆಗಳನ್ನ ಎನ್ಕರೇಜ್ ಮಾಡಿದಾಗ ಇನ್ನೂ ಹೆಚ್ಚು ಯುವ ಪ್ರತಿಭೆಗಳಿಗೆ ಸ್ಫೂರ್ತಿ ಬಂದು ಕನ್ನಡ ಸಿನಿಮಾಕ್ಕೆ ಮಾಡೋದಕ್ಕೆ ಬರ್ತಾರೆ. ಮತ್ತು ಕನ್ನಡ ಸಿನಿಮಾಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ಬೋದು ಈ ಕೆರೆಬೇಟೆ ನೋಡಿ. ಸರ್, ಇವಾಗ ನಿಮ್ಮ ಮಗನೂ ಲಾಂಚ್ ಮಾಡಬೇಕು ಅಂತ ಇದ್ದೀರಾ. ಇದೇ ಒಂದು ಸಿನಿಮಾಗೆ ಹೀರೋ ಆಗಿ ಬೇಕಿತ್ತು ಅಂತ ಕಂಟೆಂಟ್ ತೊಗೊಂಬಂದಿದ್ರೆ ಏನು ಹೇಳ್ತಾ ಇದ್ರಿ ಅಂತ? ಅಫ್ಕೋರ್ಸ್ ಮಾಡ್ತಾ ಇದ್ದ. ಮತ್ತು ಅವನು ಅಷ್ಟೇ ಟ್ರೈನ್ ಆಗಿದ್ದಾನೆ, ಸಮರ್ಜಿತ್ ಲಂಕೇಶ್ ಅಂತ. ಡಿಗ್ರಿ ಇನ್ಫ್ಯಾಕ್ಟ್ ಥಿಯೇಟರ್ ಸ್ಟಡೀಸ್ ಡ್ರಾಮಾನಲ್ಲೇ ನಟನೆಯಲ್ಲೇ ಮಾಡಿದ್ದಾನೆ. ನಂತರ ನ್ಯೂಯಾರ್ಕ್ ಹೋಗಿ ಬಂದ. ಮತ್ತು ಇಲ್ಲಿ ಲೀನಾಸಮ್ ಅವರ ಒಂದು ಫ್ಯಾಕಲ್ಟಿ ಮೆಂಬರ್ಸಿಂದ ಕಲಿತಾ ಇಲ್ಲಿ. ಮತ್ತು ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಆ್ಯಕ್ಷನ್ನು ಮತ್ತು ಎಲ್ಲ ಟ್ರೈನ್ ಆಗಿದ್ದಾನೆ. ಈ ಥರ ಒಂದು ನ್ಯಾಯ ಒದಗಿಸಿರೋಣ ಅಂದ್ಕೊಂಡೆ. ಆದರೆ ಗೌರಿ ಶಂಕರ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅವ್ರನ್ನ ಬೇರೆ ಯಾರನ್ನು ಆ ಒಂದು ಪಾತ್ರದಲ್ಲಿ ನೋಡೋಕ್ಕಾಗಲ್ಲ, ಯಾಕೆಂದರೆ ಅಷ್ಟು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಮತ್ತು ಎಲ್ಲರೂ ಪ್ರತಿಯೊಬ್ಬರು ಕೂಡಿ ಸಿನಿಮಾ ಮಾಡಿ ಒಂದು ಟೀಮ್ ವರ್ಕ್ ಅನ್ನೋದಕ್ಕೆ ಇದೊಂದು ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ನಮಸ್ಕಾರ.